ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನನ್ನ ಚಿಕ್ಕ ಮಾವನ ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇತ್ತು. ಹಾಗಾಗಿ ಹೊರಟಿದ್ವಿ. ಯಲ್ಲಾಪುರ ರಸ್ತೆಯಲ್ಲೇ ಬರುವ ಜಿಡಿಗದ್ದೆ ಅನ್ನೋ ಒಂದು ಊರು ಅದು. ಅಲ್ಲಿ ಒಂದು ಪಾರಾಯಣ ಹಾಗೆ ಚೌಡಿ ಹಬ್ಬ ಮತ್ತು ಹೊಸಕ್ಕಿ ಹಬ್ಬ ಈ 3 ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ನಾವು ಹೊರಟಿದ್ವಿ. ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀನಿ, ನೋಡ್ಬೋದು. ನೋಡಿ, ಹೋಗೋ ದಾರಿಯಲ್ಲಿ ಎಷ್ಟು ಸುಂದರವಾದ ಕೆರೆ ಮತ್ತು ಎಷ್ಟು ಚೆನ್ನಾಗಿ ಅಲ್ಲಿ ಹೂಗಳಾಗಿದೆ ಅಂತ. ಸುತ್ತಲೂ ಹಚ್ಚ ಹಸಿರು, ಒಂದು ಪ್ರಕೃತಿಯ ಮಡಿಲಲ್ಲಿ ಇರುವಂಥ ಒಂದು ಊರು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂತ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮನೆಯ ಸುತ್ತಲೂ ಪರಿಸರ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ನಾನು. ಇದು ಮನೆಯ ಹೊರಗಡೆ ಇರುವಂತಹ ಒಂದು ಪರಿಸರ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣಿನ ಗಿಡಗಳಾಗಿರ್ಬೋದು, ಹಾಗೆ ನೆಲ್ಲಿಕಾಯಿ, ರಾಜನೆಲ್ಲಿಕಾಯಿ ಅಂತ ಈಗಾಗಲೇ ಅದರದ್ದೊಂದು ರೆಸಿಪಿ ಹಾಕಿದೆ ನೋಡಿ. ಆ ಗಿಡಗಳಾಗಿರ್ಬೋದು, ಹಾಗೆ ತೆಂಗು, ಹಲಸು, ಮಾವು, ಹೀಗೆ ಮನೆಯ ಸುತ್ತಲೂ ತುಂಬ ಹಣ್ಣಿನ ಗಿಡಗಳು ಮತ್ತು ಕೆಲವೊಂದಿಷ್ಟು ತರಕಾರಿ ಗಿಡಗಳು ಎಲ್ಲವೂ ಇದೆ. ನಾವು ಈಗ ಮನೆಯ ಹಿಂದುಗಡೆ ಇರುವಂತಹ ಚೌಡಿ ಇರುವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಪೂಜೆಗೆ ಹೋಗೋಣ ಅಂತ ದೇವ್ರ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಹೋದಾಗ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡ್ಕೊಂಡಿದ್ದೀನಿ. ಮನೆಯ ಸುತ್ತ ಯಾವ ರೀತಿ ಕಾಣುತ್ತೆ, ಹೇಗಿರುತ್ತೆ ಅಂತ ನಿಮಗೊಂದು ಗೊತ್ತಾಗಲಿ ಅನ್ನೋ ರೀಸನ್ನಿಗೆ. ನೋಡ್ತಾ ಇರ್ಬೋದು ಎಷ್ಟು ಕಾಣಿಸ್ತಾ ಇದೆ ಇದು ಗೊತ್ತಿಲ್ಲ. ಮುರುಗ್ಲ ಹಣ್ಣಿನ ಗಿಡಗಳಾಗಿರ್ಬೋದು, ಹುಣಸೆ ಹಣ್ಣು, ಹೀಗೆ ತುಂಬಾ ವೆರೈಟಿ ಹಣ್ಣುಗಳು ಇದ್ದವು. ನೋಡ್ತಾ ಇರ್ಬೋದು ದೂರದಲ್ಲಿ ಚೌಡಿ ಕಟ್ಟೆ ಕಾಣ್ತಾ ಇದೆ ಅಲ್ವಾ, ಅಲ್ಲಿಗೆ ಹೋಗೋಕ್ಕೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸುತ್ತಲೂ ಹಚ್ಚ ಹಸಿರು ತೋಟ, ಗದ್ದೆ, ಹಾಗೆ ಗಿಡಗಳು, ಮರಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಇಲ್ಲಿ ದೇವರ ಹತ್ತಿರನೇ ಒಂದು ಕೆರೆ ಕೂಡ ಇದೆ. ನೋಡ್ತಾ ಇರ್ಬೋದು ಪೂಜೆ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಚೌಡಿಯನ್ನು ಪ್ರತಿಷ್ಠೆ ಕೂಡ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕೆಲವೊಂದಿಷ್ಟನ್ನು ವಿಡಿಯೋ ಮಾಡಿದ್ದೀನಿ. ಪೂಜೆ ಮಾಡ್ತಾ ಇರೋದಾಗಿರ್ಬೋದು, ಕೆಲವೊಂದಿಷ್ಟು ಮೂಮೆಂಟನ್ನು ನಾನು ವಿಡಿಯೋ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಯಾವ ರೀತಿ ಮಾಡ್ತಾರೆ ಪೂಜೆನ ಅಂತ ನಿಮಗೊಂದಿಷ್ಟು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಎಲ್ಲವನ್ನು ನಾನು ವಿಡಿಯೋ ಮಾಡಿಲ್ಲ. ಅಂದರೆ ಕೆಲವೊಂದಿಷ್ಟು ಅಲ್ಲಿ ಮಾಡಿರುವಂಥ ಪೂಜೆಗಳನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಕೂಡ ಆಯಿತು. ಪೂಜೆ ಆಗಿರ್ಬೋದು, ಆಮೇಲೆ ಅಲ್ಲಿಯ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿ ಕೂಡ ಇತ್ತು. ನಾನು ಒಂದಿಷ್ಟು ವಿಡಿಯೋಗಳನ್ನು ನಿಮಗೆ ಅದರಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ. ನೋಡಿ ಈ ರೀತಿ
ಆಮೇಲೆ ಚೌಡಿ ಪೂಜೆ ವಿಶೇಷ ಏನು ಅಂದರೆ ಆ ಒಂದು ನಮ್ಮ ಸ್ಥಳವನ್ನು ಅಥವಾ ನಮ್ಮ ಒಂದು ಜಮೀನನ್ನು ಅದು ಕಾಯುತ್ತೆ ಅನ್ನೋ ಒಂದು ನಮಗೆ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ನಾವು ಆ ದೇವಿಯನ್ನು ಪೂಜೆ ಮಾಡ್ತೀವಿ. ಮತ್ತು ಅದು ತುಂಬಾ ಪವರ್ಫುಲ್ ಆಗಿರುತ್ತೆ ಅಂತ ಕೂಡ ಹೇಳ್ತಾರೆ. ನೋಡಿ, ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಮಗೆ ದಾರಿ ಮಧ್ಯ ಬರೋವಾಗ ಕವಳಿಕಾಯಿ ಕಾಣ್ತು. ಅದನ್ನು ಒಂದಿಷ್ಟು ಕುಯ್ದು ತಿಂದ್ವಿ. ತುಂಬಾ ಹುಳಿ ಹುಳಿಯಾಗಿ ರುಚಿಯಾಗಿ ಇತ್ತು. ಅಂದರೆ ಈ ವರ್ಷ ನಾನು ಅದನ್ನು ಟ್ರೈ ಮಾಡಿರಲಿಲ್ಲ. ಸೊ ದಾರಿ ಮಧ್ಯೆ ಸಿಕ್ಕಿದ್ದು ತುಂಬಾ ಸಂತೋಷ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.